फोटोज का फोटो तिकडे पाहिजे किती हेडफोन काढला ನೋಡ್ರಿ ಇಲ್ಲಿಂದ ಸಿದ್ಧ ದರ್ಶನಿನ ತಂದಿಂದ ಅದಕ್ಕೆ ನೋಡು ಇದಕ್ಕೆ ಇದು ಬರ್ಬೇಕಣ್ಣ ಅಣ್ಣ ಎಷ್ಟು ಲೈವ್ 3 ಮಂದಿರ ಅದಕ್ಕೆ ನೋಡಿ ಲೈವ್ ಕೂಡ ಯಾರುಂಟ್ರಿ ಲೈವ್ ಟಿಕ್ಕಿ ದನ್ನಂತೆ ಬಾಜಾರದ ಮತ್ತೆ ನೀವು ಬಿಡಿ ಹಂಗೆ ಹಚ್ಬಿಡ್ತೀವಿ लिव्ह ऑर्डर काय तिरडी ಏನು ಬೀಳದ ರೋಡಕ್ಕೆ ನಾವು कमेंट भी अगला भाई बच्चा गाड़ी पापी बोला तो भाई ದರ್ಶನ್ ಇದು ಹಿಡ್ಕೋಣ ಅದು ಆಯ್ತದ್ರ ಮುಗೀತು ಕಡಿ ಮಜ್ಜಾ ಲೈವ್ ಹೊಡ್ಬೋದಾ Akhirnya kamu dulu. Akhirnya kamu dulu. Foto sana film mana? Phone और बारी तो ना लोग यहाँ. Ini tuh mana lagi tuh?
ಅಡ್ಡ ತಗೊಳ್ಳಿ ದರ್ಶ ಅಡ್ಡ ಫೋನ್ ರೊಟೇಷನ್ ಯಾಕೆ ಹೊಂಟದ ಅಂತನ ಸುಮ್ಮನೆ ಬರ್ತಾವ ಕಡಿ ಹಿಡಿ ಲೈವ್ ಕಡಿ अरे ಇಲ್ಲೇದ ಬಾ ದರ್ಶ ಹಿಡಿ ಫೋಟೋ ಲೈವ್ ತಗೋಣ ಹಿಡಿ ಏನೋ ಬಿತ್ತು ನೋಡಕ್ಕಿಲ್ಲ ಆ ಪೆನ್ ಬಿತ್ತು ನೋಡಕ್ ವಿಜಯಕುಮಾರ್ ನಾಥ್ ಅವರಿಗೆ ವಿಜಯಕುಮಾರ್ ನಾಥ್ ಅವರಿಗೆ ಗ್ರಾಮದ ಗ್ರಾಮ ಪಂಚಾಯತಿಯ ಅವ್ಯವಹಾರ ತನಿಖೆ ಮಾಡಿ ಈಗಾಗಲೇ ವರದಿ ಕೈ ಸೇರಿದೆ. ಇಲ್ಲಿ ತಪ್ಪಿತಸ್ಥ 4 ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ತಪ್ಪಿತಸ್ಥರು ಅಂತೇಳಿ ಜಿಲ್ಲಾ ಪಂಚಾಯತಿ ಸಿಒ ಅವರು 16/6/2025 ಈಗಾಗಲೇ ಆದೇಶ ನೀಡಿದ್ದಾರೆ. ಆ ಆದೇಶ ಪ್ರಕಾರ ಎಲ್ಲ ನಮ್ಮ ದುಗುಂಡಿ ಗ್ರಾಮದ ಯುವಕರು ಇವತ್ತು ಬಂದು ನನ್ನನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಇದು ನನ್ನೊಬ್ಬ ಸನ್ಮಾನ ಅಲ್ಲ, ದುಗುಲ್ಗುಂಡಿ ಗ್ರಾಮದ ಜನತೆಗೆ ಕೊಟ್ಟಂತ ಗೌರವ ಇದೆ. ಎಲ್ಲರೂ ಯುವಕರು ಎಲ್ಲಾ ಸಮುದಾಯದ ಜನರು ಬಂದು ಇವತ್ತಿನ ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟಕ್ಕ ಎಲ್ಲ ಬಹಿರಂಗ ಬಂದಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾನು ಜೊತೆಲಿರ್ತೀನಿ. ನಮ್ಮ ಹೋರಾಟಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕಂತೇಳಿ ಎಲ್ಲ ಯುವಕರನ್ನ ಕಳಕಳಿ ಮನವಿ ಮಾಡ್ಕೊತೀನಿ. ದುಗುಲ್ಗುಂಡಿ ಗ್ರಾಮದ ಉಳಿವಿಗಾಗಿ ನೀವೆಲ್ಲರೂ ನನ್ನ ಕೈ ಜೋಡಿಸಬೇಕು. ಯಾರಿಗೆ ಹೆದರತಕ್ಕಂತ ಅವಶ್ಯಕತೆ ಇಲ್ಲ. ನಾನು ನಿಮ್ ಜೊತೆಯಲ್ಲಿರ್ತೀನಿ. ಎಲ್ಲ ಯುವಕರಿಗೆ ಭ್ರಷ್ಟಾಚಾರ ಮುಕ್ತ ಗ್ರಾಮ ದುಗುಲ್ಗುಂಡಿ ಮಾಡೋಣ. ಯಾರು ಭ್ರಷ್ಟಾಚಾರ ಮಾಡಿದಾರ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಕ ನೀವು ಮುಂದಿನ ದಿನಗಳಲ್ಲಿ ಹೋರಾಟ ನೀವು ರೆಡಿಯಾಗ್ರಿ. ನಂದು ಒಂದ್ ವೇಳೆ ಭ್ರಷ್ಟಾಚಾರ ಇದ್ರೆ ನೀವು ಖಂಡಿತ ಹೇಳ್ತಾ ಇದ್ದೀನಿ, ನಂದು ಬಗ್ಗೆ ಇನ್ಕ್ವೈರಿ ಮಾಡ ಅಂತ ಹೇಳಿದ್ದೀನಿ. ಅದ್ರ ಸಲುವಾಗಿ ನಿಮ್ಮೆಲ್ಲರಿಗೆ ನಾ ಮತ್ತೊಮ್ಮೆ ಯುವಕರಿಗೆ ತಪ್ಪು ಮಾಹಿತಿ ಅಂತ ತಿಳ್ಕೊಬೇಡ್ರಿ. ನಂದು ಯಾವುದೇ ಇದು ಇರಲಿ ಆದಂತ 4 ಕೋಟಿ ಹಗರಣವನ್ನು ಈಗಾಗಲೇ ಬರೀ 50 ಕಾಮಗಾರಿಗಳಲ್ಲಿ ಎಷ್ಟು 66 ಲಕ್ಷ 21 ಲಕ್ಷ ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕಂತ ಆದೇಶ ಆಗಿದೆ. ಆ ಸಲುವಾಗಿ ತಾವು ಬಂಧುಗಳೇ ಯಾವುದೇ ರೀತಿ ಯಾರಿಗೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಾನೂನು ಜೊತೆ ನಮ್ಮ ಹೋರಾಟ ಇದೆ, ಆ ವ್ಯಕ್ತಿ ಜೊತೆ ಇಲ್ಲ. ಆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದ ಹಣ ಲೂಟಿ ಮಾಡಿದಂತ ಅಧಿಕಾರಿಗಳಿಗೆ TA TC ಮತ್ತು AD ಮತ್ತು ಇವರವರಿಗೂ ಕೂಡ ನಾ ಈ ಮೂಲಕ ಹೇಳ್ತಾ ಇದ್ದೀನಿ, ಈ ಹೋರಾಟ ಇಲ್ಲಿಗೆ ಬಿಡೋದಿಲ್ಲ. ವಿಜಯಕುಮಾರ್ ನಾಥ್ ಅವರು ಅವ್ರ ಜೊತೆಯಲ್ಲಿ ದುಗುಲ್ಗುಂಡಿ ಗ್ರಾಮನೇ ಇದೆ. ಆ ಸಲುವಾಗಿ ನೀವೆಲ್ಲರೂ ಯಾರು ಹೆದರಬೇಡ, ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ.
ನಾನು ನಿಮ್ ಜೊತೆ ಇದ್ದೀನಿ. ಇಂಥ ಭ್ರಷ್ಟಾಚಾರಕ್ಕೆ ಅನ್ನೋದನ್ನ ನಿಮ್ ಜೊತೆ ಇರ್ತೀನಿ. ಯಾವುದೇ ರೀತಿಯಿಂದ ನನಗೆ ಯಾವ ದಬ್ಬಾಳಿಕೆ ಹಾಕಿ ನನಗೆ ಕುತಂತ್ರ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಕ್ ಹೋಗ್ಬೇಡಿ. ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಖಂಡಿತವಾಗಿ ಹೇಳ್ತೀನಿ, ಅನೇಕ ಪ್ರಚಾರ ಮಾಡಿದ್ರಿ. 10 ಲಕ್ಷ 15 ಲಕ್ಷ ಕೊಟ್ಟು ವಿಜಯಕುಮಾರ್ ನಾತೆ ಅವ್ರಿಗೆ ಖರೀದಿ ಮಾಡಿದ್ದೀನಿ ಅಂತ ಹೇಳಿದ್ರಿ. ಒಂದು ವೇಳೆ ಖರೀದಿ ಮಾಡಿದ್ರೆ ಅದ್ರ ಕೈ ಎತ್ತಿ ಇದೇ ಜೆಂಡಾ ಕಟ್ಟಿ ಬಂದು ಅವ್ರು ಹೇಳಬೇಕು ನಂದೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ. ದುರ್ಗುಂಡಿ ಗ್ರಾಮದ ಅವ್ಯವಹಾರ ಮಾಡಿದಾರ ಆ ಭ್ರಷ್ಟಾಚಾರಿಗಳಿಗೆ ಇವತ್ತು ನಾನು ಬಿಸಿ ಮುಡಿಸ್ತಾ ಇದ್ದೀನಿ. ಎಲ್ಲ ಯುವಕರು ನನ್ನ ಜೊತೆಯಲ್ಲಿ ಇರ್ಬೇಕಂತೇಳಿ ಎಲ್ಲರಿಗೂ ಇವತ್ತು ಆಗಮಿಸಿದ ಎಲ್ಲರಿಗೂ ನಾನು ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ವಿಜಯಕುಮಾರ್ ನಾತೆ ಅವರಿಗೆ ವಿಜಯಕುಮಾರ್ ನಾತೆ ಅವರಿಗೆ ಎಲ್ಲ ಯುವಕರು ನನ್ನ ಜೊತೆ ಇವತ್ತು ಎಲ್ಲರೂ ಕೈ ಜೋಡಿಸಿದ್ರಿ. ನಿಮ್ದು ಯಾವುದೇ ಆಗು ಹೋಗುಗಳಿಗೆ ನಿಮ್ಗೆ ಯಾರು ದಬ್ಬಾಳಿಕೆ ಮಾಡಿ ನೀ ಯಾಕೆ ಹೋಗಿದ್ದೀನಿ ಅಂತ ಹೆದರಿಸಿದಾಗ ನನ್ನ ನಂಬರು ಫೇಸ್ಬುಕ್ ನಲ್ಲಿದೆ. ಅಂತ ಸಂದರ್ಭದಾಗ ನಾವೆಲ್ಲ ನಿಮ್ ಜೊತೆಲಿ ಇರ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಭೀಮ್. ಅವರಿಗೆ ಹರ್ಷವರ್ಧನ್ ದರ್ಶ ಫೋಟೋ ವಿಜಯಕುಮಾರ್ ನಾತೆ ಅವರಿಗೆ ವಿಜಯಕುಮಾರ್ ನಾತೆ ಅವರಿಗೆ ವಿಜಯಕುಮಾರ್ ನಾತೆ ಅವರಿಗೆ ಆಟ ಮಾಡ್ಕೊತ ಫೋನ್ ಆಟ ಮಾಡಿ ವಿಜಯಕುಮಾರ್ ನಾತೆ ಅವರಿಗೆ ವಿಜಯಕುಮಾರ್ ನಾತೆ ಅವರಿಗೆ ವಿಜಯಕುಮಾರ್ ಹುಡಿ ಅವರಿಗೆ ವಿಜಯಕುಮಾರ್ ಹುಡಿ ಅವರಿಗೆ
ವಿಜಯ್ ಕುಮಾರ್ ನಾಥ್ ಅವರಿಗೆ ವಿಜಯ್ ಕುಮಾರ್ ನಾಥ್ ಅವರಿಗೆ ವಿಜಯ್ ಕುಮಾರ್ ನಾಥ್ ಅವರಿಗೆ ನಾಥೆ ಸಾಬ್ ಜಿಂದಾಬಾದ್ ನಾಥೆ ಸಾಬ್ ಜಿಂದಾಬಾದ್ ನಾಥೆ ಸಾಬ್ ಜಿಂದಾಬಾದ್ ವಿಜಯ್ ಕುಮಾರ್ ನಾಥ್ ಅವರಿಗೆ ಬರುತ್ತಮ್ಮ ಎಲ್ಲರೂ ಬರೀ ಕಡೆ ಬರ್ರಿ ಎಲ್ಲರೂ ಬರ್ರಿ ವಿಜಯ್ ಕುಮಾರ್ ನಾಥ್ ಅವರಿಗೆ ವಿಜಯ್ ಕುಮಾರ್ ನಾಥ್ ಅವರಿಗೆ ನಾಥೆ ಸಾಬ್ ನಾಥೆ ಸಾಬ್ ನಾಥೆ ಸಾಬ್ ಜಿಂದಾಬಾದ್ ಹೆಮ್ಮೆ ಮಗ ವಿಜಯ್ ಕುಮಾರ್ ನಾಥ್ ಅವರು ಫೋಟೋ ಚಂದ ಬರ್ಬೇಕು ನೋಡ ಫೋಟೋ ಚಂದ ನೋಡ್ರಿ अरे ಸ್ವಲ್ಪ ಪಾಪ करले ಚಿನ್ನೋ ಗಾಡಿ ಪಟಾಕಿ ಎಲ್ಲ ಚೌ ಬಿದ್ದು ದೂರ ಬರ್ರಿ अर्धा संदेश ನೀಡ್ಕೋ ಅದು ತಗೋದು ತಗೋ ಹೊಡಿ ಫೋಟೋ ಹೊಡಿ ಅಂತ ಕೊಟ್ಟನ್ ಚಿನ್ನ ಇದು ಹಿಡಿಗ ಫೋಟೋಸ್ ಕೊಟ್ಟು ಎಲ್ಲ ಹುಡುಗರು जरा बजा तेली
ಹೊಡಿತೆ ಆಟ ಆದ್ರು ಅಂತ ಹೋಗ ನಡೀತದ స్టేటస్ చాలా ಮಂದಿ ಮಾಡ್ತಾರೆ ವಿಜಯ್ ಕುಮಾರ್ ನಾಟ್ಯ ಅವರಿಗೆ ಬಡವರ ಒಂದು ವಿಜಯ್ ಕುಮಾರ್ ನಾಟ್ಯ ಲೈವ್ ಮಾಡ್ಸಲ್ಲ ಯಾರ ಕೂಡ ಮುಂದೆ ಲೈವ್ ಹಿಡಿದಲ್ಲ ಅದಾ ಶಟರ್ ಬಂದದ ಮ್ಯಾಲ
ಬಡವರ ಬಂಧು ವಿಜಯಕುಮಾರ್ ನಾಟ್ಯ ಅವರಿಗೆ, ಬಡವರ ಬಂಧು ವಿಜಯಕುಮಾರ್ ನಾಟ್ಯ ಅವರಿಗೆ, ವಿಜಯಕುಮಾರ್ ನಾಟ್ಯ ಅವರಿಗೆ, ವಿಜಯಕುಮಾರ್ ನಾಟ್ಯ ಅವರಿಗೆ, ಬಡವರ ಬಂಧು ವಿಜಯಕುಮಾರ್ ನಾಟ್ಯ ಅವರಿಗೆ, ಬಡವರ ಬಂಧು ವಿಜಯಕುಮಾರ್ ನಾಟ್ಯ ಅವರಿಗೆ, 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 ಬಡವರ ಬಂಧು ಯಾರಪ್ಪ? ಕೆಳಗೆ ಹೋಯ್ತದ ಲೈವ್ ಇತ್ತು. ವಿಜಯಕುಮಾರ್ ನಾಟ್ಯ ಅವರಿಗೆ, ವಿಜಯಕುಮಾರ್ ನಾಟ್ಯ ಅವರಿಗೆ, ವಿಜಯಕುಮಾರ್ ನಾಟ್ಯ ಅವರಿಗೆ, ವಿಜಯಕುಮಾರ್ ನಾಟ್ಯ ಅವರಿಗೆ, ಏ ಮಹಾರಾಜ ಒಂದ್ 5 ನಿಮಿಷ ಇರು. ಏ ಮಹಾರಾಜ ತಲ್ವಾರ दोन मांदा लांग अंदर हाथ में टुकड़ी मारते हैं हां विजय कुमार नाट्य ಅವರಿಗೆ, ವಿಜಯ ಕುಮಾರ್ ನಾಟ್ಯ ಅವರಿಗೆ,
ಅಣ್ಣ ಈ ಕಡೆ ಬೇರೆ ಹುಡುಗರು ಅಂದ್ರೆ ಈಗ ಹಿಂದಿನ ಮಂತ್ ಹನುಮಂತ ಒಮ್ಮೆ ಕೊಡ ನಡ್ರಿ ನಡಿ ಬಾ ಬಸ್ ಹೌದಾ ವಿಜಯ್ ಕುಮಾರ್ ನಾಟ್ಯ ಅವರಿಗೆ ಬಡವರ ಬಂಧು ವಿಜಯ್ ಕುಮಾರ್ ನಾಟ್ಯ ಅವರಿಗೆ ಬಡವರ ಬಂಧು ನಾಟ್ಯ ಅವರಿಗೆ ವಿಜಯ್ ಕುಮಾರ್ ನಾಟ್ಯ ಅವರಿಗೆ ಇಲ್ಲಿ ನೋಡೋಣ ಏ
ಬಡವರ ಬಂಧು ವಿಜಯಕುಮಾರ್ನ ಹತ್ಯೆಯವರಿಗೆ ಬಡವರ ಬಂಧು ವಿಜಯಕುಮಾರ್ನ ಹತ್ಯೆಯವರಿಗೆ ಅಣ್ಣ ಸಪ್ರೇಟ್ ಸಿಂಗಲ್ ಅಂತ ಕರ್ಕೊಂಡು ಅವ್ರ ಮಗ ಗಡಿ ಇಲ್ಲಿ ನೋಡ್ರಿ ಈಗ ಇಲ್ಲಿ ನೋಡ್ರಿಕ ಚಿನ್ನ ಇಲ್ಲಿ ನೋಡಿಕ ಇಲ್ಲಡ ವಿಜಯಕುಮಾರ್ನ ಹತ್ಯೆಯವರಿಗೆ ವಿಜಯಕುಮಾರ್ನ ಹತ್ಯೆಯವರಿಗೆ ಬಡವರ ಬಂಧು ವಿಜಯಕುಮಾರ್ನ ಹತ್ಯೆಯವರಿಗೆ ಇಂಟು ತಡೆ ಕರ ಈಗ ನೋಡ್ರಿ ನಾತಿ ಶಿವಕುಮಾರ್ ಅವರಿಗೆ ನಾತಿ ಶಿವಕುಮಾರ್ ಅವರಿಗೆ ಏ ಬಜ್ಜೆ ಬಾಗ ಹೇಳ್ದಪ್ಪ ನಿಭಾಗ ನೀ ಯಾಕೆ ನಿಂತಿದಿ ಅಲ್ಲ ಸೈಡಿಗೆ ಹೋಗಿ ಎಲ್ಲರೂ 10 ಮಂದಿ ನಾವು ಒಂದೇ ಇರ್ಲಿ ಶಿವಕುಮಾರ್ ನಾಥವರಿಗೆ ನಾತಿ ಜಪ್ಪರಿಗೆ ಜಯ ಆಗಲಿ. ವಕೀಲ ಏನಿತ್ತು ಹರ್ಷ ಫೋನ್ ಯಾರ್ದ
ನಂಬಲ್ಲಿ ಐತಿ ರೆಡಿ ನಾನು ಹಿಡ್ಕೊಲಿ ಬಾ ಎಲ್ಲ ಏನು ಸಿಕ್ಕಿದೆ ಆಗ ಬ್ಯಾಟ್ರಿ ಒಂದವ ನಾನು ಹೇಳು ಸುಮ್ಮನೆ ತೊಡರು ಆಪೆ ಹೊಡಿ ಎಲ್ಲ ಹಾಕ್ಲತ್ತವ ಸಿಕ್ಕಿದಲ್ಲತ್ತಿದಿ ಬ್ರಿಂಗ್ ದೆಮ್ ಆನ್ ಕ್ಯಾಮ್ರಾ ಪಪ್ಪ ಭೀ ನೋಡತ್ತಾರ ಅಲ್ಲೇನ ಅಲ್ಲೇನ ಆಯ್ತು ಬಾ ಇಲ್ಲಿ ನೋಡ್ರಿಗ ಭಾಷಣಕ್ಕೆ ನೀವು ಯಾವಾಗ ಹೇಳ್ಕೊತೀರಿ ಮತ್ತೊಬ್ಬರಿಗೆ ಕதை ಕೊಟ್ಟು ನೀವು ಹೊರಗೆ ನಮ್ದು ಆಗ್ಯದ ಹೋಗಿ ನೀವು ನೋಡಲ್ ಟೈಮ್ನಾಗೆ ಆಯ್ತು ಆಯ್ತು ನಾವು ಪ್ರೆಸ್ದವ್ರು ನಿಂತಾರ ಜರ ಖಾಲಿ ಬಿಡು ಅನ್ಬಿಡ್ದು ಅಣ್ಣ ನಾನು ತೆಲಿಕರ ಮಾಡಿದೆ ಅಂದ್ರೆ ಹೋಗಲ್ವ ಇದು ಶಿವ ಅವ್ರಿಗೆ ಈ ಕಡೆ ಬಂದಿಲ್ಲ ನಿಂತಿಲ್ಲ ಯಾವ್ದು ವಾಟ್ ವಿಡಿಯೋ ಮಾಡಿ ಕೇಳತ್ತಪ್ಪ ಇಲ್ಲ ಮಾತು ಯಾಕೋ ಬಂದು ಮಾಡಲ್ಲ ಸಂಜೆ ಯಾಕೆ ನೀವು ಅವ್ರು ಇರಲಿಕ್ಕಲ್ಲ ಸರ್ ಇರ್ಲಿ ಅವ್ರ ಬಲ್ ಹೋಗಿ
ಹಾಂ ದರ್ಶನ್ ನಮಸ್ಕಾರ. ದುಗುಲ್ಗುಂಡಿ ಗ್ರಾಮಸ್ಥರಿಗೆ ಮೊದಲನೇದಾಗಿ ನಾನು ಸಾಯಂಕಾಲದ ನಮಸ್ಕಾರಗಳು. ಇಲ್ಲೆಲ್ಲ ನೆರೆದಂಥ ಎಲ್ಲ ಯುವಕರಿಗೂ ಅವ್ರ ಪ್ರೀತಿ ಅಭಿಮಾನದಿಂದ ದುಗುಲ್ಗುಂಡಿ ಗ್ರಾಮ ಉಳಿವಿಗಾಗಿ ಇವತ್ತೇ ನನಗೊಂದು ಈ ಥರ ಅಜ್ಜಿ ಹೂವಿನ ಸರ ಶಾಲೆ ಹಾಕಿ ನನಗೆ ಸನ್ಮಾನ ಮಾಡ್ಯಾರ. ಅವರಿಗೆ ಎಲ್ಲ ಯುವಕರಿಗೆ ನಾನು ತುಂಬ ಅಭರಿಯಾಗಿದ್ದೇನೆ. ಕಾರಣ ಯಾಕಂದ್ರೆ ದುಗುಲ್ಗುಂಡಿ ಗ್ರಾಮದಲ್ಲಿ ಬಹುಕೋಟಿ ಹಗರಣದ ಬಗ್ಗೆ ಏಕಾಂಗಿಯಾಗಿ ಅವ್ರ ಬ್ಯಾಕ್ ಮೂನಾಗಿ ಅವರೆಲ್ಲ ಕೆಲಸ ಮಾಡಿದ್ದಾರೆ ಯುವಕರು. ಇವತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ ಸ್ಟೇಟಸ್ಸು ಅವೆಲ್ಲ ನನಗೇನಾದ ಪ್ರಚಾರ ಪಡಿಸಿ ಯುವಕರು ನನ್ನ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಆ ಯುವಕರಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದರೆ ನನ್ನ ವೈಯಕ್ತಿಕ ಯಾವುದೂ ಇಲ್ಲ. ದುಗುಲ್ಗುಂಡಿ ಗ್ರಾಮದ ಭ್ರಷ್ಟಾಚಾರ ಮುಕ್ತ ಗ್ರಾಮ ಮಾಡಲು ಇವರೆಲ್ಲರೂ ಪಣ ತೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಬ್ಯಾಕ್ ಮೂನಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಒಳ್ಳೆಯದಕ್ಕಾಗಿ. ಯಾರೇ ಇರಲಿ, ಆ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಅವ್ರ ಮೇಲೆ ತನಿಖೆ ಕೈಗೊಂಡು 16/6/2025 ಒಂದು ಆದೇಶ ಬಂದಿದೆ. ಎಲ್ಲ PDOಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸ್ರಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು PATC ಮತ್ತು ತಾಲೂಕಾ ಪಂಚಾಯತ್ AD ಜಗನ್ನಾಥ್ ಸರ್ ಅವರಿಗೆ ಮತ್ತು EO ಮೇಡಮ್ ಅವರಿಗೆ ಈ ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಹೋರಾಟಕ್ಕೆ ರೆಡಿ ಇದ್ದೇವೆ. ಎಲ್ಲ ಯುವಕರೆಲ್ಲ ಅವ್ರೇನು ಇವತ್ತು ಯಾರು ಎಲ್ಲರಿಗೂ ಗೊತ್ತಿದೆ, ಸೋಷಿಯಲ್ ಮೀಡಿಯಾ ಏನಿದೆ. ಇವತ್ತು ವಿಜಯಕುಮಾರ್ ನಾಥಿ ಏನು ಮಾಡ್ತಾ ಇದ್ದಾರೆ, ದುಗುಲ್ಗುಂಡಿ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ MGNRG ಕಾಮಗಾರಿಗೆ ಎಷ್ಟು ಅಡೆತಡೆ ಮಾಡಿದ್ರು. ಇವತ್ತು ನಾವು ಅವ್ರ ಮನೇಲಿ ಕೆಲಸ ಕೊಡು ಅಂತ ಕೇಳ್ತಾ ಇಲ್ಲ. ಇವತ್ತು ಸರ್ಕಾರ ದುಡ್ಡಿದೆ ಅವ್ರಿಗೆ. ಇವತ್ತು ಗೂಳೆ ಹೋಗ್ತಾ ಇದ್ದಾರೆ ಎಲ್ಲ ಅನೇಕ ಯುವಕರು, ಎಲ್ಲ ಶಿಕ್ಷಣ ಕಲಿತಿದವರು ಇದ್ದಾರೆ. ಉದ್ಯೋಗ ಖಾತ್ರಿ ಕೆಲಸಕ್ಕೆ ಕೇಳಕ್ಕೆ ಹೋದಾಗ ಏನಂತಾರೆ, ಇನ್ನೊಂದು ಸ್ವಲ್ಪ ದಿವಸ ಹೋಗ್ಲಿ, ಯಾರು ಅಪ್ಪನ ಮನೆಗೆ ಕೊಡೋದಿಲ್ಲ, ಇದು ಸರ್ಕಾರ ಆಸ್ತಿ ಇದೆ, ಸರ್ಕಾರದೇನೋ ನಿಯಮದ ಪ್ರಕಾರ ನಿಮ್ಗೆ ಫಾರ್ಮ್ ನಂಬರ್ 6 ಕೊಟ್ಟಿದ್ದಾರೆ. ಅವ್ರಿಗೆ ಈ ಕೂಡಲೇ ಉದ್ಯೋಗ ಖಾತ್ರಿ ಕೆಲಸ ಒಂದು ವಾರದ ಒಳಗೆ ಕೊಡ್ಬೇಕು ಅವರಿಗೆಲ್ಲ. ಎಲ್ಲ ಮಹಿಳೆಯರು ಇವತ್ತು ಮಳೆ ಹೋಗಿದೆ, ಎಲ್ಲರಿಗೂ ಗೊತ್ತಿದೆ ಬಂಧುಗಳೇ, 15 ದಿವಸ ಆಯ್ತು ಮಳೆ ಇಲ್ಲ. ಆ ಸಲುವಾಗಿ ಅವ್ರಿಗೆ ಈ ಕೂಡಲೇ ಉದ್ಯೋಗ ಖಾತ್ರಿಯ ಕಾಮಗಾರಿ ನೀಡಬೇಕು. ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅನೇಕ ಮಹಿಳೆಯರು ಇವತ್ತು ಮನೆಯಲ್ಲಿ ಬೇರೋಜ್ಗಾರಾಗಿ ಮನೆಯಲ್ಲಿ ಕೂತಿದ್ದಾರೆ. ಅವ್ರಿಗೊಂದು ಹೊತ್ತಿಗೆ ಊಟಕ್ಕೂ ಗತಿ ಇಲ್ಲದಂಥ ವ್ಯವಸ್ಥೆ ಇದೆ. ಅಂಥ ಸಂದರ್ಭದಲ್ಲಿ ನೀವೇನು ವ್ಯವಸ್ಥೆ ಮಾಡ್ತಾ ಇದ್ರಿ, ಅವ್ರದ್ದೆಲ್ಲ ಹಾಜರಿಗಳು ಇದು ಮಾಡಿ ಕೊಳ್ಳೆ ಹೊಡಿತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ರಿ, ಅದಕ್ಕೆಲ್ಲ ನಡೆಯಗೊಡುದಿಲ್ಲ. ಈ ದುಗುಲ್ಗುಂಡಿ ಗ್ರಾಮದಲ್ಲಿ ನನ್ನ ಎಲ್ಲ ಯುವಕರಿಗೆ ನಾನು ಮನವಿ ಮಾಡ್ತೀನಿ, ಅಂತ ಯಾವುದೇ ಕಂಡು ಬಂದಾಗ ನಾನು ಮೊಬೈಲ್ಗೆ ನೀವು ಕಾಲ್ ಮಾಡಿ, ನಿಮ್ಮ ಜೊತೆ ನಾನು ಇರ್ತೀನಿ. ಗ್ರಾಮ ಪಂಚಾಯತಿಯ ನಿಮ್ಮ ಹಕ್ಕು ತಗೊಳ್ರಿ. ಅದು ಬಿಟ್ಟು ನನ್ನ ಮೇಲೆ ಸುಖ ಸುಮ್ಮನೆ ನನಗೆ ಆರೋಪ ಮಾಡೋದು, ಆರೋಗ್ಯನ ಹೆದರ್ತಕ್ಕಂಥ ವ್ಯಕ್ತಿ ಅಲ್ಲ. ನನಗೆ ಅವರು ಹಣದ ಆಮಿಷ ನನಗೆ ಬೇಕೇ ಆಗಿಲ್ಲ. ಆ ಸಲುವಾಗಿ ನಿಮ್ಮ ಜೊತೆ ನಿಮ್ಗೆ ಯಾರು ತಲೆ ಕೆಡಿಸಿ ವಿಜಯಕುಮಾರ್ ನಾಥ್ ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತೇಳಿ ಹೋರಾಟಕ್ಕೆ ಅಡೆತಡೆ ಮಾಡ್ತಾ ಇದ್ದಾರೆ. ಆ ಸಲುವಾಗಿ ನಿಮ್ಮ ಕಾನೂನು ಮುಖಾಂತರ ನಾನು ಉತ್ತರ ಕೊಟ್ಟಿದ್ದೀನಿ. ತನಿಖಾ ನಾನು 14/3/2025 ನಾನೇನು ದೂರು ಕೊಟ್ಟಿದ್ದೀನಿ. ಆ ದೂರಿನ ಉತ್ತರವಾಗಿ ಮುಖ್ಯ ಕಾರ್ಮಿಕ ಅಧಿಕಾರಿಗಳು 21/3/2025 ತನಿಖಾ ತಂಡ ರಚನೆ ಮಾಡಿದ್ದಾರೆ. ಆ ತನಿಖಾ ತಂಡದಲ್ಲಿ ಏನಾಗಿದೆ, 3 ಅಧಿಕಾರಿಗಳಿಗೆ ನೇಮಕ ಮಾಡಿ, ಆ 3 ಅಧಿಕಾರಿಗಳಲ್ಲಿ 3ರಲ್ಲಿ ಬರೀ 50 ಕೆಲಸ ಕಾಮಗಾರಿ ವೀಕ್ಷಣೆ ಮಾಡಿದ್ದಾರೆ. 50 ಕಾಮಗಾರಿಯಲ್ಲಿ 66 ಲಕ್ಷ ರೂಪಾಯಿ ಅವರು ಕೆಲಸ ಮಾಡೋದು ದುಡ್ಡು ಎತ್ತಿದ್ದಾರೆ ಬಂಧುಗಳೇ. ಅದೇ ರೀತಿಯಾಗಿ 15ನೇ ಹಣಕಾಸು ಯೋಜನೆ ಅಡಿ ಇವರು ಕ್ರಿಯಾ ಯೋಜನೆ ತಯಾರು ಮಾಡಿಲ್ಲ, ನಿಯಮನೆ ಮಾಡಿಲ್ಲ. ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ಅದೇ ಥರ ಮಾಡಿದ್ದಾರೆ. PDOರವರು ಅವ್ರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತ CS ಅವರು ಆಲ್ರೆಡಿ ಅವ್ರನ್ನ ಚಾರ್ಜ್ ಶೀಟ್ ಸಲ್ಲಿಸುವಂತ ಆದೇಶ ಮಾಡಿದ್ದಾರೆ. ಏಕೋ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವತ್ತಿಗೆ ನೋಡಿ 16/6/2025 ಆದೇಶ ಆಗಿದೆ. ಆದೇಶ ಇನ್ನೂ ಇಂಪ್ಲಿಮೆಂಟ್ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿಗೆ ತಮ್ಮ ಮಾಧ್ಯಮದ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈ ಕೂಡಲೇ ಯಾವುದೇ ತನಿಖೆ, ಈಗೇನು ನೀವು ತನಿಖೆ ಮಾಡಿದ್ರಿ, ಆ ತನಿಖೆ ಆದೇಶ ನೀವೇ ಮಾಡಿದ್ರಿ, ಆದೇಶ ಪ್ರಕಾರ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಯಾವುದೇ ಒತ್ತಡ ಇರಲಿ. ಒಂದು ವೇಳೆ ತನಿಖೆ ಮಾಡೋದು 2010 2005ರಿಂದ ತನಿಖೆ ಮಾಡಿಸ್ರಿ. ನಾನು 2ನೇ ಅವಧಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ನನ್ನ ಧರ್ಮಪತಿ 2010 ಅಧ್ಯಕ್ಷ ಆಗಿದ್ದಾರೆ. ಅದನ್ನು ಕೂಡ ತನಿಖೆ ಮಾಡಿರಿ. ನಾನು ಬೇಡ ಅಂದಿದ್ದೀನಿ. ಬಂಧುಗಳೇ, ನೀವು ಯಾವುದೂ ತಪ್ಪು ಅಂತ ಕಲ್ಪನೆ ಮಾಡ್ಕೋಬೇಡಿ. ಇವತ್ತು ನೀವೆಲ್ಲರಿಗೆ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಯುವಕರೇ, ನಿಮ್ಗೆ ಯಾರು ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ನೀವೆಲ್ಲರಿಗೂ ಆಶೆ ಆಮಿಷಕ್ಕೆ ಕಿವಿ ಓಡಬೇಡಿ. ಯಾಕಂದ್ರೆ ನನ್ನೊಂದು ಮನವಿ ಇದೆ, ನೀವೆಲ್ಲ ಶಿಕ್ಷಣ ಕಲ್ತಿದ್ರಿ. ಬಾಬಾ ಸಾಹೇಬರು
ಹೇಳಿದರೆ ಶಿಕ್ಷಣ, ಸಂಘಟನೆ, ಹೋರಾಟ ನೀವೆಲ್ಲ ಅದ್ರ ಜೊತೆಯಲ್ಲಿ ಇರಬೇಕು. ಅನ್ಯಾಯದಲ್ಲಿ ನೀವು ಯಾವುದೇ ನಿರ್ದಾಕ್ಷಿಣ್ಯವಾಗಿ ನೀವು ಹೋರಾಟಕ್ಕೆ ಮುಂದಾಗಬೇಕು ಬಂಧುಗಳೇ. ಯಾರೇನು ಮಾಡೋದಿಲ್ಲ. ಈ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನದಲ್ಲಿ ಆ ವ್ಯವಸ್ಥೆ ಇದೆ. ನೀವೆಲ್ಲರ ಜೊತೆಯಲ್ಲಿ ನಿಮ್ಮ ಬೆನ್ನೆಲುಬಾಗಿ ಕಾನೂನು ರೀತಿಯ ಹೋರಾಟ ಮಾಡೋಣ. ಯಾವುದೇ ರೀತಿಯ ನನಗೆ ಅನೇಕ ತೊಂದರೆ ಕೊಟ್ಟಾಗೂ ಕೂಡ ನನ್ನ ಕಾನೂನು ಮೇಲೆ ಅಪಾರ ನಂಬಿಕೆ ಇದೆ, ಗೌರವ ಇದೆ ಬಂಧುಗಳೇ. ದುಗುನುಡಿ ಗ್ರಾಮದ ಏನು 15 ದಿವಸ ಆದರೂ ಇನ್ನೂ ವಿಡಿಯೋ ಮೇಲೆ ಇಒ ಮತ್ತು ಎಡಿ ಮೇಲೆ ಏನೋ ಕ್ರಮ ಕೈಗೊಂಡಿಲ್ಲ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಮತ್ತು ನಾನು ನೇರವಾಗಿ ಪಂಚಾಯತ್ ರಾಜ್ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೂ ನಾನು ಮನವಿ ಮಾಡ್ತೀನಿ. ಮಾಧ್ಯಮದ ಮೂಲಕ ಅನೇಕ ಪತ್ರಗಳನ್ನು ಬರೆದಿದ್ದೇನೆ ಬಂಧುಗಳೇ. ಇಲ್ಲಿವರೆಗೆ ಯಾವೊಬ್ಬ ಅಧಿಕಾರಿನೂ ಇಲ್ಲಿವರೆಗೆ ಇದರ ಮೇಲೆ ಆಕ್ಷನ್ ತಗೊಳ್ಳೋಕೆ ಮುಂದಾಗ್ತಾ ಇಲ್ಲ. ಯಾಕೆಂದರೆ ಇದರಲ್ಲಿ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ದುಗುಲಗುಂಟೆ ಗ್ರಾಮದಲ್ಲಿ ಒಂದೇ ದಿವಸಕ್ಕೆ 1,30,00,000 ರೂಪಾಯಿ ಮಟೀರಿಯಲ್ ದುಡ್ಡು ಎತ್ತುವಳಿ ಮಾಡಿದ್ದಾರೆ ಬಂಧುಗಳೇ. ಯಾರ ದುಡ್ಡು? ಸರ್ಕಾರ ದುಡ್ಡು, ನಿಮ್ಮ ದುಡ್ಡು. ನಾನು ಬೆಳಕಿಗೆ ತಂದಾಗ ನನ್ನ ಮೇಲೆ ಅನೇಕ ನನ್ನ ಹಲ್ಲೆ ಮಾಡ್ತಕ್ಕಂಥ ಘಟನೆ ಮಾಡಿದಾಗೂ ನಾನು ಹೋಗುವಾಗ ಅನೇಕ ನನ್ನ ವಿರೋಧಿಗಳು ನನ್ನ ಗಾಡಿ ನೋಡಿದಾಗ ಅವಾಚ್ಯ ಶಬ್ದಗಳನ್ನು ಬೈತಾ ಇದ್ದಾರೆ. ನನ್ನ ಗಾಡಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಇದೆ ಬಂಧುಗಳೇ. ಅದರ ಸಲುವಾಗಿ ನಾನು ಯಾವುದೇ ರೀತಿ ದುಗುಲಗುಂಟೆ ಗ್ರಾಮದ ಉಳಿವಿಗಾಗಿ ನಾವು ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧ ಇದ್ದೀನಿ ಬಂಧುಗಳೇ. ನಿಮ್ಮ ಜೊತೆ ನಾನು ಇರ್ತೀನಿ. ನೀವೇನು ಇವತ್ತು ಯುವಕರು ಅತಿ ಪ್ರೀತಿ ವಿಶ್ವಾಸ ತೋರಿಸಿ ನನಗಿಷ್ಟು ಜನ 100 ಜನ ಸಂಖ್ಯೆಯಲ್ಲಿ ನಾನು ಬಂದು ಸನ್ಮಾನ ಮಾಡಿದ್ರಿ. ಬಜಾರ್ನಲ್ಲಿ ನಮ್ಮ ಜಂಡಕಟ್ಟಿ ಹತ್ತಿರ ನೀವೆಲ್ಲ ನನಗೆ ಸನ್ಮಾನ ಮಾಡಿದ್ರಿ. ನಿಮ್ಮೆಲ್ಲರಿಗೂ ನಾನು ಬಂದಂಥ ಪರೋಕ್ಷವಾಗಿ ಇನ್ನೂ ವೀಕ್ಷಣೆ ಮಾಡ್ತಾ ಇದ್ರಿ ಲೈವ್ ಆಗಿ. ಎಲ್ಲರೂ ನೀವು ಲೈಕ್ ಕೊಟ್ಟರೆ ನಿಮಗೆಲ್ಲ ಅವ್ರು ಕೇಳ್ತಾ ಇದ್ದಾರೆ ಬಂಧುಗಳೇ. ನೀವು ಲೈಕ್ ಅಲ್ಲ, ನನ್ನ ವಿಡಿಯೋಗಳು ಎಷ್ಟು ವ್ಯೂ ಆಗ್ತಾ ಇವೆ ತಾವೆಲ್ಲರೂ ಬಂಧುಗಳೇ ನೋಡಬೇಕು. ಯಾಕಂದರೆ ಲೈಕ್ ಕೊಟ್ಟಾಗ ನಿಮ್ಗೆ ಅವ್ರು ಹೆದರ್ಸ್ತಾ ಇದ್ದಾರೆ. ಯಾಕೆ ಲೈಕ್ ಕೊಟ್ರಿ, ನಿಮ್ಮ ಕೆಲಸ ಮಾಡೋದಿಲ್ಲ. ಆಯ್ತು ರೀ, ಅಧಿಕಾರ ಇನ್ನು 4 ತಿಂಗಳು 5 ತಿಂಗಳದ ನೀವು ಅಧಿಕಾರ ಮನೆಗೆ ಹೋಗ್ತೀರಿ. ಜನ ನೀವು ದುಗುಲಗುಂಟೆ ಗ್ರಾಮದಾಗ ಇರ್ತೀರಿ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ರೆಡಿ ಆಗಬೇಕು. ಗ್ರಾಮ ಪಂಚಾಯತ್ ಹಗರಣ ಯಾರ್ಯಾರು ಏನು ಮಾಡಿದಾರೆ ಅದ್ರ ಬಗ್ಗೆ ನೀವು ತೊಗೊಂಡು ಜನರ ಮುಂದೆ ಹೋಗ್ರಿ. ಜನ ಏನಾದ್ರು ಅಂದ್ರೆ ಯಾರು ಕರೆಕ್ಟ್ ಕೆಲಸ ಮಾಡ್ತಾರೋ ಅಂತ ಆಯ್ಕೆ ಮಾಡ್ತದ ಬಂಧುಗಳೇ. ನೀವೆಲ್ಲ ಯುವಕರು ಈ ದೇಶದ ಬೆನ್ನೆಲುಬಾಗಿರಬೇಕು ಬಂಧುಗಳೇ. ನೀವು ಯಾವುದೇ ಕಾರಣಕ್ಕೂ ಹೆದರ್ತಕ್ಕಂಥ ಯಾರಿಂದಲೂ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಜೊತೆ ಕಾನೂನಿದೆ. ಅದ್ರ ಸಲುವಾಗಿ ನೀವೆಲ್ಲರೂ ಕೂಡ ಇವತ್ತು ಆಗಮಿಸಿದ್ರಿ. ಈ ಸಾಯಂಕಾಲ ದಿವಸ ನಾನು ಎಷ್ಟೋ ದಿವಸದಿಂದ ನಮ್ಮ ಬಂಧುಗಳಿಗೆಲ್ಲ ನಮ್ಮ ಆತ್ಮೀಯ ಬ್ರದರ್ಗಳಿಗೆ ಹೇಳಿದ್ದೀನಿ, ಯಾರು ಸನ್ಮಾನ ಮಾಡಬೇಡಿ ಅಂತಂದ್ರೆ ಕೇಳ್ತಾ ಇಲ್ಲ ಅವರು. ಒಂದು ವಾರದಿಂದ ನಮ್ಮ ಜಯಕುಮಾರ್ ಸರ್ ಅವರು, ಸಂಗನಾಯಕ್ ಅವರು, ಅವರಾಗಲಿ ಯುವಕರು ನಮ್ಮ ಮೀಳು ಇದ್ದಾರ, ಅದು ಅನೇಕ ನಮ್ಮ ಶಿವು ಇದ್ದಾರೆ. ಅವರೆಲ್ಲರೂ ಎಲ್ಲ ಅವರು ಇವ್ರ ಹೆಸರು ಅನ್ನೋದೇ ನೀವೆಲ್ಲರೂ ನನ್ನ ಮನಸ್ಸಿನಲ್ಲಿ ಎಲ್ಲರೂ ಹೆಸರು ತೋಲಕ್ಕೆ ಮೀಡಿಯಾದಾಗ ಸಮಯ ಇರಲ್ಲ. ಈ ಹೋರಾಟಕ್ಕೆಲ್ಲ ನೀವೆಲ್ಲ ಬೆಂಬಲ ಕೊಟ್ಟಿದ್ದೀರಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ. ಇವತ್ತೇನು ಬಂದಿದೆ ನಾನು ಹಿಂದೆ ಯಾರು ಅಂಬೋದು ಇವೆಲ್ಲ ನೀವು ತಿಳ್ಕೊಬೇಕು. ಇವತ್ತು ಎಲ್ಲ ಯುವಕರು ನನ್ನ ಜೊತೆಯಲ್ಲಿದ್ದಾರೆ. ಅದ್ರ ಸಲುವಾಗಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಅವರು ಯಾರು ತಪ್ಪು ಮಾಡಿರೋ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಇರ್ತದೆ. ಯಾವುದೇ ರೀತಿ ನನಗೆ ಆಮಿಷ ಒಳಗೆ ಮಾಡದೆ ನೀವೆಲ್ಲ ನಿಷ್ಪಕ್ಷಪಾತವಾಗಿ ಇನ್ನು 12ವರೆಗೆ ನೀವು ಕೆಲಸಗಳು ತನಿಖೆ ಆಗಬೇಕು. ನೀವೇನು ದೂರು ಕೊಡಕ್ಕೆ ಹಚ್ಚಿರಿ 2010ರಿಂದ 2005 ದೂರು ತಗೊಂಡು ತನಿಖೆ ಮಾಡ್ತೀರಿ. ಆದ್ರೆ ಇವತ್ತು ಪಾಟ್ಲಿಯಾಗಿ 50 ಕೆಲಸ ಆಗಿದೆ. ಅದ್ರ ಬಗ್ಗೆ ವರದಿ ಹೊರ ಬಂದದ. ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಚಾರ್ಜ್ ಶೀಟ್ ಸಲ್ಲಿಸಬೇಕು, ಸರ್ಕಾರಕ್ಕೆ ವರದಿ ಕಳಿಸ್ಬೇಕಂತ ನಮ್ಮದು ಕಳಕಳಿ ಒತ್ತಾಯ ಇದೆ. ಇನ್ನು ಮುಂದೆ ನಮ್ಮ ದುಗುನುಡಿ ಗ್ರಾಮದ ಯುವಕರಾದಂಥ ನಮ್ಮದು JK ಅವರು ಒಂದೆರಡು ಮಾತಾಡ್ಬೇಕಂತೇಳಿ ಕೇಳ್ಕೊತೀವಿ. ವಿಜಯಕುಮಾರ್ ಅಣ್ಣವರು ಸುಮಾರು ಸತತವಾಗಿ ಒಂದು 3 ತಿಂಗಳಿಂದ ಜಾಹೀರಾತುಗಳಲ್ಲಿ ಅಥವಾ ಫೇಸ್ಬುಕ್ ಮುಖಾಂತರ ಎಲ್ಲ ಯುವಕರಿಗೆ ತಿಳಿಸ್ತಾ ಇದ್ದಾರೆ. ಗ್ರಾಮದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ಆಗಿದೆ ಅಂದರೆ ಸುಮಾರು 4 ರಿಂದ 5 ಕೋಟಿ ಹಗರಣ ಆಗಿದೆ ಅಂತ ಆಲ್ರೆಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ದೂರಪಡಿಸಿದ್ದೇವೆ. ಆದರೆ ಈ ಕ್ರಮ ಕೈಗೊಂಡಿಲ್ಲ. ಏನಕ್ಕೆ ಕ್ರಮ ಕೈಗೊಂಡಿಲ್ಲ ಅಂತ ಗೊತ್ತಿಲ್ಲ. ಆದರೆ ಇಂಥ ಒಂದು ಸ್ಪಷ್ಟಗಳನ್ನು ಯಾವೊಬ್ಬ ಅಧಿಕಾರಿಗಳು ಇದನ್ನು ಓದಿ ನಾವು ಗಮನಿಸಿದಾಗ ನೋಡ್ತಾ ಆಗುತ್ತದೆ. ಇದರಲ್ಲಿ ಕೂಡ ಕೆಲವು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಕಾಣಿಸ್ತದೆ. ಹಾಗಾಗಿ ಯಾವುದೇ ಕ್ರಮ ಇನ್ನೂವರೆಗೂ ಕೈಗೊಂಡಿಲ್ಲ. ಇನ್ ಕೇಸ್ ಇದನ್ನು ಇಲ್ಲಿಗೆ ಬಿಟ್ಟರೆ ಅಥವಾ ನಾವು ಇದನ್ನು ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಯಾಕೆಂದರೆ ಸುಮಾರು 4 ರಿಂದ 5 ಕೋಟಿವರೆಗೂ ಹಗರಣ ಆಗಿದೆ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಏನು ನಡೀತಾ ಇದೆ, PDOಗಳು ಏನು ಮಾಡ್ತಾ ಇದ್ದಾರೆ ಹಾಗೂ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಯಾರೇ ಆಗಿರಲಿ ಅಥವಾ PDOಗಳು ಯಾರೇ ಆಗಿರಲಿ, ಜಾತಿ ಇಲ್ಲಿ ಮುಖ್ಯ ಇಲ್ಲ. ಯಾಕಂದರೆ ಯಾರಪ್ಪನ ದುಡ್ಡಲ್ಲ, ಅದು ಸರ್ಕಾರದ ಆಸ್ತಿ, ಸಾರ್ವಜನಿಕರ ಆಸ್ತಿ ಆಗಿದೆ. ಹಾಗಾಗಿ ನೀವು ಸಿಕ್ಕ ಹಣವನ್ನು ದುರ್ಬಳಕೆ ಮಾಡಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಮೂಡ್ತದೆ ನಮಗೆ. ಯಾಕಂದರೆ ನಾವು ಎಲ್ಲ ಎಜುಕೇಷನ್ ಯುವಕರಿದ್ದೀವಿ, ನಮಗೂ ಗೊತ್ತಿದೆ ಯಾವಾಗಲೇ ಎಷ್ಟೆಷ್ಟು ಹಣ ಎಷ್ಟೆಷ್ಟು ಖರ್ಚಾಗ್ತಾಯಿದೆ ಅಂತ. ಫೇಸ್ಬುಕ್ ಮುಖಾಂತರ ವಿಜಯಕುಮಾರ್ ಅಣ್ಣವ್ರು ನೋಡಿದ್ದೀವಿ, ನಾವು ಲೈವ್ ಕೂಡ ಹೇಳ್ತಾ ಇದ್ದಾರೆ. ಸುಮಾರು
ಸುಮಾರು 5,000 ಪುಟಗಳವರೇನಪ್ಪ ಅಂದ್ರೆ ಅವ್ರ ಹತ್ರ ದಾಖಲೆಗಳಿದಾವೆ. ಅದನ್ನು ಇಟ್ಕೊಂಡು ಆಲ್ರೆಡಿ ಇದ್ದಾರೆ. ಬಟ್ ಯಾವುದೇ ಇನ್ನೂ ವೃತ್ತಿ ಕ್ರಮ ಕೈಗೊಂಡಿಲ್ಲ ಅಂದರೆ ಅದು ಎಕ್ಸ್ಟ್ರಾ ಮಟ್ಟಿಗೆ ಸರಿ ಅಂತ ಅನಿಸ್ತದೆ. ಹಾಗಾಗಿ ಇದನ್ನು ಇಲ್ಲಿಗೆ ಕೈಬಿಟ್ರೆ ನಾವು ಇನ್ನು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ NH ದುಗುಲಗುಂಡಿ ಮಾರ್ಗದಲ್ಲಿರುವಂಥ ಪಾಲ್ಕಿ ಮತ್ತು ಹುಮ್ನಾಬಾದ್ ರಸ್ತೆ ಕೂಡ ಬಂದ್ ಮಾಡುವಂಥ ಸಂದರ್ಭ ಬರುತ್ತೆ. ಯಾಕಂದರೆ ಈಗಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದೆ ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟವಾಗುತ್ತೆ. ಮತ್ತೊಂದು ಏನಪ್ಪ ಅಂದರೆ ಇದು ಇಲ್ಲಿಗೆ ಬಿಟ್ಟರೆ ಮುಂದೆ ಬರೋಕ್ಕಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಅಥವಾ ಅಧ್ಯಕ್ಷ ಆಗಿರ್ಬೋದು ಅಥವಾ PDOಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಮುಂದೆ ಬರುವಂಥವ್ರು ಯಾರೇ ಆಗಿರಲಿ, ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಅಧ್ಯಕ್ಷರಾಗಿರಲಿ ಅಥವಾ ಅಧ್ಯಕ್ಷರಾಗಿರಲಿ PDOಗಳಾಗಿರಲಿ ಗ್ರಾಮ ಪಂಚಾಯತಿಯಲ್ಲಿ ಈ ಥರ ಅವ್ಯವಹಾರ ಮಾಡೋಕ್ಕೆ ಅವ್ರಿಗೆ ಬೇರೆ ಸಾಕಾಗೋದಿಲ್ಲ. ಯಾಕಂದರೆ ಕೇಳೋರು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ವಿಜಯಕುಮಾರ್ ಅಣ್ಣವರು ಒಬ್ಬರೇ ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ. ಹೋರಾಟದ ಫಲವಾಗಿ ಯುವಕರೆಲ್ಲ ಮನೆ ಮೆಚ್ಚಿ ಸ್ವಇಚ್ಛೆಯಿಂದ ಅಣ್ಣವ್ರಿಗೆ ಸನ್ಮಾನ ಮಾಡಬೇಕಾಗುತ್ತೆ. ಇಂಥ ಒಂದು ಪ್ರಶ್ನೆನ ಬಹಿರಂಗಪಡಿಸ್ತಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದ್ರೆ ಇಷ್ಟು ಮಟ್ಟರ ಹಗರಣವನ್ನು ಏಕಾಂಗಿಯಾಗಿ ಹೋರಾಟ ಮಾಡಬೇಕಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಯಾಕಂದರೆ ಅಂಥವ್ರಿಗೆ ನಾವು ಯಾವಾಗಲೂ ಬೆನ್ನೆಲುಬಾಗಿರ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲದಿರುವಂಥ ಅವಶ್ಯಕತೆ ಇಲ್ಲಣ್ಣ. ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಎಲ್ಲ ಹುಡುಗರು ನಿಮ್ಮ ಜೊತೆ ಇದ್ದಾರೆ. ಏನೇ ಆಗಲಿ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಜಯಕುಮಾರ್ ನಾತೆ ಅವರಿಗೆ, ವಿಜಯಕುಮಾರ್ ನಾತೆ ಅವರಿಗೆ, ಜೈ ಭೀಮ್ ಅವರಿಗೆ, ಜೈ ಭೀಮ್ ಅವರಿಗೆ. बघा हलवाकडी निंतेगिತ್ತು